ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಶಾಸಕ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಬೇಲ್ ಸಿಕ್ಕರೂ ಕೂಡ ಮಾಜಿ ಸಚಿವ ಮುನಿರತ್ನಗೆ ಮುಕ್ತಿಗಿಲ್ಲ. ಯಾಕಂದ್ರೆ ಜಾತಿ ನಿಂದನೆ ಕೇಸಲ್ಲೇನು ನಿನ್ನೆ ಜಾಮೀನು ಸಿಕ್ತು ನಿಜ, ಆದರೆ ಮತ್ತೊಂದು ಕೇಸ್ ಇದೆ ಅವರ ಮೇಲೆ, ಲೈಂಗಿಕ ದೌರ್ಜನ್ಯದ ಕೇಸ್. ಆ ಕೇಸಲ್ಲಿ ಇವತ್ತು ಹಾಗಿದ್ರೆ ಮುನಿರತ್ನ ಅರೆಸ್ಟ್ ಆಗೋದು ಪಕ್ಕಾನ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ತಕ್ಷಣವೇ ಬಂಧನಕ್ಕೆ ಸಿದ್ಧತೆ ನಡೆದಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ ದಾಖಲಾಗಿದ್ದ ಎರಡೂ ಕೇಸ್ನಲ್ಲಿ, ಅಟ್ರಾಸಿಟಿ ಮತ್ತು ಜೀವ ಬೆದರಿಕೆಯ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಆದರೆ ಆ ರಿಲೀಫ್ ಮಧ್ಯೆ ಮತ್ತೊಂದು ಕೇಸ್ ಇದೆಯಲ್ಲ, ಅತ್ಯಾಚಾರದ ಆರೋಪ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡುವಂತಹ ಚಾನ್ಸಸ್. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಮುನಿರತ್ನ ಬಿಡುಗಡೆಯಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಇದು ಆಲ್ರೆಡಿ ಅದರದ ಪ್ರೊಸೀಜರ್ಗಳು ನಡೀತಾ ಇವೆ. ಒಂದೊಮ್ಮೆ ಅವರು ಹೊರಗೆ ಬಂದ್ರು ಅಂತಂದ್ರೆ ಬಂದ ತಕ್ಷಣ ಅವರನ್ನ ಈ ಅತ್ಯಾಚಾರದ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ತಯಾರಿಗಳಾಗಿದೆ. ಕಗ್ಲಿಪುರ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಇವತ್ತೇ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪೊಲೀಸರು ಕೇಳಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಕಿರಣ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಶಾಸಕ ಮುನಿರತ್ನಗೆ ಯಾಕೋ ಸಂಕಷ್ಟಗಳ ಸುರಿಮಳೆ ಅಂತ ಅನಿಸುತ್ತೆ. ಈಗ ಬೇಲೇನೋ ಸಿಕ್ಕಿದೆ ಮೊದಲನೇ ಕೇಸಲ್ಲಿ, ಅಟ್ರಾಸಿಟಿ ಕೇಸ್ನಲ್ಲಿ. ಈಗ ಹೊರಗೆ ಬರ್ತಾರಾ? ಪ್ರಕ್ರಿಯೆಗಳು ನಡೀತಾ ಇದೆಯಾ? ಬಂದ ತಕ್ಷಣ ಏನೋ ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ, ಏನ್ ಸಿದ್ಧತೆ ಇದೆ, ಏನು ಕಾನೂನಾತ್ಮಕವಾಗಿ ಅವಕಾಶಗಳಿರೋದು? ಖಂಡಿತ ಪ್ರತಿಮಾ, RR ನಗರ ಶಾಸಕ ಆಗಿರ್ತಕ್ಕಂಥ ಮಾಜಿ ಸಚಿವ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಎರಡು ಪ್ರಕರಣಗಳಲ್ಲಿ ಈಗಾಗಲೇ ಬೇಲ್ ಆಗಿರ್ತಕ್ಕಂಥದ್ದು. ಒಂದು ವಂಚನೆ ಮತ್ತು ಜೀವ ಬೆದರಿಕೆ ಚೆಲುವರಾಜು ಕೊಟ್ಟಿದ್ದಂಥ ದೂರಿನ ಹಿನ್ನೆಲೆಯಲ್ಲಿ ಅದರಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ನಿನ್ನೆ ಷರತ್ತುಬದ್ಧ ಜಾಮೀನು ಕೂಡ ಅಟ್ರಾಸಿಟಿ ಕೇಸ್ ಏನಾಗಿತ್ತು, ವೇಲು ನಾಯ್ಕರ್ ನೀಡಿದಂಥ ಅಟ್ರಾಸಿಟಿ ಕೇಸ್ ಸಂಬಂಧ ತೀರ್ಪು ಕಾಯ್ದಿರಿಸಿದಂಥ 82ನೇ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ಟು ಒಂದು ತೀರ್ಪನ್ನು ಕೊಡ್ತಾರೆ. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡ್ತಾರೆ. ಈ ನಡುವೆ ಪರಪ್ಪನಗರ ಜೈಲಿನಲ್ಲಿರ್ತಕ್ಕಂಥ ಮುನಿರತ್ನ ಇವತ್ತು ಬೆಳಗ್ಗೆ 8 ಗಂಟೆಗೆ ರಿಲೀಸ್ ಆಗ್ತಾರೆ ಅನ್ನೋ ಮಾಹಿತಿ ಇತ್ತು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಕೆಲವು ಕಾನೂನು ಪ್ರಕ್ರಿಯೆಗಳಿರ್ತವೆ. ಅಂದ್ರೆ ಅಧಿಕೃತವಾಗಿ ಏನು ಸರ್ಟಿಫೈಡ್ ಕಾಪಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಕೋರ್ಟಿಂದ ಆದೇಶ ಆದ ನಂತರ ಕೆಲವು ಸರ್ಟಿಫೈಡ್ ಕಾಪಿ, ಆರ್ಡರ್ ಕಾಪಿಗಳನ್ನು ತೆಗೆದುಕೊಂಡ್ಬಂದು ಜೈಲ್ ಅಧಿಕಾರಿಗಳಿಗೆ ಕೊಡಬೇಕು. ಸರ್ವ್ ಮಾಡಿದ ನಂತರ ಜೈಲ್ ಅಧಿಕಾರಿಗಳು ಎಲ್ಲ ಪ್ರೊಸೀಜರನ್ನು ಮಾಡಿದ ನಂತರ ಆರೋಪಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಜಾಮೀನಿನ ಮೇಲೆ ಮುನಿರತ್ನ ಇವತ್ತು 8 ಗಂಟೆಗೆ ರಿಲೀಸ್ ಆಗ್ತಾರೆ ಅಂತ ಹೇಳಿ ಇತ್ತು. ಆದರೆ ಇನ್ನೂ ಸಹ ಯಾವ ಅಧಿಕಾರಿಗಳು ಸಹ ಬಂದಿಲ್ಲ. ಮುಖ್ಯವಾಗಿ ಏನಂದರೆ ಕಗ್ಲಿಪುರ ಪೊಲೀಸರು ನಿನ್ನೆನೇ ಸಹ ಕಾದು ಕುಳಿತಿದ್ರು. ನಿನ್ನೆ ಸಂಜೆನೇ ಸಹ ರಿಲೀಸ್ ಆಗ್ತಾರೆ ಅಂತ ಹೇಳಿ ಮಾಹಿತಿ ಇತ್ತು. ಹೀಗಾಗಿ 2:30 ರಾತ್ರಿ 9:30ವರೆಗೂ ಸಹ ಕಾಯ್ತಾರೆ. ಜಾಮೀನು ಸಿಕ್ಕಿದ ನಂತರ ಕೆಲವು ಪ್ರೊಸೀಜರ್ ಇರುತ್ತೆ. ಶೂರಿಟಿ ಫರ್ನಿಷ್ ಮಾಡಬೇಕು, 2 ಲಕ್ಷ ಬಾಂಡನ್ನು ಕೊಡಬೇಕು, ಸಾಕಷ್ಟು ಕಾನೂನಾತ್ಮಕ ಪ್ರೊಸೀಜರ್ಗಳೇನಿದೆ ಕೋರ್ಟ್ನಲ್ಲಿ ಅದನ್ನು ಪೂರೈಸಿದ ನಂತರ ಆರ್ಡರ್ ಕಾಪಿಯನ್ನು ತೆಗೆದುಕೊಂಡ್ಬಂದು ಪರಪ್ಪನಗರ ಜೈಲಿಗೆ ಅಧಿಕಾರಿಗಳಿಗೆ ಕೊಡಬೇಕು. ಅದು ಲೇಟ್ ಆಗ್ತಾ ಇರ್ತಕ್ಕಂಥದ್ದು. ಆ ನಂತರ ಈ ಕಗ್ಲಿಪುರದಲ್ಲಿ ದಾಖಲಾಗಿರ್ತಕ್ಕಂಥ ಸಂತ್ರಸ್ತ ಮಹಿಳೆ ಕೊಟ್ಟಿರ್ತಕ್ಕಂಥ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಅದ್ರ ಮೇಲೆ ಬಾಡಿ ವಾರಂಟನ್ನು ತೆಗೆದುಕೊಂಡು ಕಗ್ಲಿಪುರ ಪೊಲೀಸರು ಜೈಲ್ ಮಳಿಗೆ ಸಹ ಬಂಧನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರು. ಈಗಾಗಲೇ ಕಗ್ಲಿಪುರ ಪೊಲೀಸರು ಕೂಡ ಜೈಲ್ ಬಳಿ ಬಂದಿರತಕ್ಕಂಥದ್ದು. ಆ ಮುನಿರತ್ನ ಯಾವಾಗ ರಿಲೀಸ್ ಆಗ್ತಾರೆ ಕಾಯ್ತಾ ಇದ್ದಾರೆ. ರಿಲೀಸ್ ಆದ ತಕ್ಷಣ ಕಗ್ಲಿಪುರ ಪೊಲೀಸರು ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಮತ್ತು ಸಾಕಷ್ಟು ಆರೋಪಗಳು 120B ಸೇರಿದಂತೆ ಹಲವು ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ 376 ಏನಂದರೆ ನಾನ್ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಕೂಡಲೇ ಬಾಡಿ ವಾರಂಟನ್ನು ತೆಗೆದುಕೊಂಡು ಮುನಿರತ್ನ ಅವರನ್ನು ಇಲ್ಲೇ ಸಹ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆ. ಪ್ರತಿಮಾ, ಕಿರಣ್, ಮತ್ತೆಷ್ಟು ಪ್ರಕರಣಗಳು ಹೊರಗಡೆ ಬರಲಿವೆ? ಯಾಕಂದರೆ ನಿನ್ನೆ ಮಧ್ಯಾಹ್ನದಿಂದ ನಾನು ನೋಡ್ತಾ ಇದ್ದೆ, ಸಾಕಷ್ಟು ಅಶೋಕ್ ಮೇಲೆ ಯಾರನ್ನೋ ಕಳಿಸಿದ್ರು, ಯಾರ್ಯಾರ್ದೋ ವಿಡಿಯೋಗಳು ಮುನಿರತ್ನ ಬಳಿ ಇವೆ. ಅಂದರೆ ಒಂದು ವೇಳೆ ಪರ್ಸೆಪ್ಷನ್ ಹೇಗೆ ಡೆವಲಪ್ ಆಗ್ತಿದೆ ಅಂತಂದರೆ ಪ್ರಜ್ವಲ್ ರೇವಣ್ಣರ ಪ್ರಕರಣದ ಥರ ಮುನಿರತ್ನರದು ಸಾಕಷ್ಟು ಪ್ರಕರಣಗಳು ಒಂದಾನೊಂದು ಹೊರಗಡೆ ಬರ್ತಾ ಇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಪರ್ಸೆಪ್ಷನ್ ಇದೆ.
ಖಂಡಿತ ಪ್ರಶಾಂತ್, ಸಾಕಷ್ಟು ಪ್ರಕರಣಗಳು ಹೊರಗಡೆ ಬರೋ ಸಾಧ್ಯತೆ ಇರ್ತಕ್ಕಂಥದ್ದು. ಸಂತ್ರಸ್ತ ಮಹಿಳೆಯನ್ನು ಆರೋಪ ಮಾಡ್ತಾಳೆ. ಆ FIR ನ ಸಾರಾಂಶದಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಮುನಿರತ್ನ ಅವರು ಹಲವು ಯುವತಿಯರನ್ನ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ರು, ಆ ಯುವತಿಯರನ್ನ ಕಳಿಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು, ಮತ್ತೆ ರಿವರ್ಸ್ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ. ವಿದ್ಯಾ ಹಿರೇಮಠ್ ಸೇರಿದಂತೆ ಹಲವು ರಾಧಾ ಸೇರಿದಂತೆ ಹಲವು ಮಹಿಳೆಯರನ್ನ ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ರು. ಮತ್ತೆ ಆರ್ ಅಶೋಕ್ ಒಬ್ಬ ಅವರ ಮುನಿರತ್ನ ಬೆಂಬಲಿಗ ಏನಿದ್ದಾನೆ ಆತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆರ್ ಅಶೋಕ್ಗೆ ಸಹ HIV ಇಂಜೆಕ್ಟ್ ಮಾಡೋದಕ್ಕೆ ಸಹ ಸೂಚಿಸಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಅವರು ಅಫಿಡವಿಟ್ ನಲ್ಲಿ ತಿಳಿಸಿರುವಂತೆ 8 ಪ್ರಕರಣಗಳು ಮುನಿರತ್ನ ಮೇಲೆ ಈ ಹಿಂದೆ ಇದ್ವು. ಈ ಪ್ರಕರಣಗಳು ಹೊರಬಂದ ನಂತರ ಸಾಕಷ್ಟು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು, ರೌಡಿ ಶೀಟರ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು, ಹನಿ ಟ್ರ್ಯಾಪ್ ಮಾಡಿಸಿರ್ತಕ್ಕಂಥದ್ದು, ಯಾರು ತಮ್ಮ ವಿರೋಧಿಗಳಿರ್ತಾರೆ ಅವ್ರ ಮೇಲೆ ಕೇಸ್ ಹಾಕೋದಾಗಿರ್ಬೋದು. ಮತ್ತೆ ಈಗ ಕೊಟ್ಟಿರ್ತಕ್ಕಂಥ ಅಟ್ರಾಸಿಟಿ ಕೇಸ್ ಕೊಟ್ಟಿರ್ತಕ್ಕಂಥ ವೇಲು ನಾಯ್ಕು ಈ ಹಿಂದೆ ಮುನಿರತ್ನ ಜೊತೆನೇ ಸಹ ಇರ್ತಾ ಇದ್ರು. ಮುನಿರತ್ನ ಅವರು ವೇಲು ನಾಯ್ಕನ್ನ ಬಳಸ್ಕೊಂಡು ಸಾಕಷ್ಟು ಜನರ ಮೇಲೆ ಅಟ್ರಾಸಿಟಿ ಕೇಸ್ಗಳನ್ನು ಸಹ ಮಾಡಿಸಿದ್ರು. ಮುಖ್ಯವಾಗಿ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ RR ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ಅನ್ನಪೂರ್ಣೇಶ್ವರಿ ನಗರ, ಜ್ಞಾನ ಭಾರತಿ ಮತ್ತೆ RR ನಗರ ಅವರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸ್ಟೇಷನ್ಗಳೇನಿದಾವೆ ಅಲ್ಲಿ ಅವ್ರಿಗೆಲ್ಲರಿಗೂ ಸಹ ಇನ್ಸ್ಪೆಕ್ಟರ್ಗಳನ್ನ ಬಳಸ್ಕೊಂಡು ಸಾಕಷ್ಟು ಜನರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು. ಇದೇ ರೀತಿ ರಾಜಕೀಯ ಮುಗಿಸೋದು ಈ ರೀತಿ ಕಿರಣ್, ಮೇಲ್ನೋಟಕ್ಕೆ ಈ ಪ್ರಕರಣಗಳು ಪೊಲಿಟಿಕಲಿ ಮೋಟಿವೇಟೆಡ್, ಟೈಮಿಂಗ್ ಬಗ್ಗೆ ಪ್ರಶ್ನೆಗಳಿವೆ ಅಂತ ಅನಿಸಿದ್ರು ಕೂಡ ಪ್ರಕರಣಗಳಲ್ಲಿ ತಥ್ಯ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಈಗ ಅಟ್ರಾಸಿಟಿ ಕೇಸ್ನಲ್ಲಿ FSL ರಿಪೋರ್ಟ್ ಬರದೇ ಏನೂ ಗೊತ್ತಾಗಲ್ಲ. ಅತ್ಯಾಚಾರ ಪ್ರಕರಣದಲ್ಲಿ ಇವರು ಹೇಳ್ತಿದ್ದಾರೆ ಅತ್ಯಾಚಾರ ನಡೆಸಿದ್ರು ಅಂತಕ್ಕಂಥದ್ದನ್ನು. ಮುನಿರತ್ನ ಕಡೆಯವರು ಏನು ಹೇಳ್ತಿದ್ದಾರೆ ಅಂದರೆ ಈ ರೀತಿಯ ಪ್ರಕರಣಗಳು ಒಂದಾದ್ಮೇಲೆ ಯಾವುದೋ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಇಂಜೆಕ್ಷನ್ ಅದೀಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದರೆ ಒಬ್ಬ ಶಾಸಕ, ಒಬ್ಬ ಮಾಜಿ ಮಂತ್ರಿ ಲೆವೆಲ್ನ ಒಬ್ಬ ರಾಜಕಾರಣಿ ಇದನ್ನೆಲ್ಲ ಮಾಡಬಹುದಾ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಮಾಡಲಿಕ್ಕಿಲ್ಲ ಅನ್ನೋದನ್ನು ನಾನು ಹೇಳ್ತಿಲ್ಲ, ಮಾಡಬಹುದಾ ಅನ್ನೋದೊಂದು ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ. ಮುನಿರತ್ನ ಕಡೆಯವರು ಏನು ಹೇಳ್ತಾರೆ ಇದಕ್ಕೆ? ಖಂಡಿತ ಪ್ರಶಾಂತ್, ಅಧಿಕಾರ ಮತ್ತೆ ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಮುನಿರತ್ನ ಅವರ ಸ್ಪಷ್ಟ ಉದಾಹರಣೆ ಆಗಿರ್ತಕ್ಕಂಥದ್ದು. ಮುನಿರತ್ನ ಅವರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡೋ ಸಂದರ್ಭದಲ್ಲಿ ಸಹ ಇದೊಂದು ರಾಜಕೀಯ ಪ್ರೇರಿತ ದೂರು, ಇದರಲ್ಲಿ ಏನೂ ಇಲ್ಲ, ಅಲ್ಲಿ FIR ಮಾಡಿರ್ತಕ್ಕಂಥದ್ದು ಅತ್ಯಾಚಾರ ಯಾವಾಗ ಆಗುತ್ತೆ ಆ ನಂತರ FIR ಕೊಡ್ತಾರೆ. ಈ ನಡುವೆ ಚಲುವರಾಜ್ ಮೇಲೆ ಅವರು ಬಂದು ರೆಕಾರ್ಡ್ ಮಾಡಿರೋದು ಯಾವಾಗ, ಇದೊಂದು ರಾಜಕೀಯ ಪ್ರೇರಿತ, ಇವರನ್ನ ಮುಗಿಸೋದಕ್ಕೆ ಈ ರೀತಿ ಸಂಚನ ರೂಪಿಸಿ ಕೇಸ್ಗಳನ್ನು ಹಾಕಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಮುನಿರತ್ನ ಪರ ವಕೀಲರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಎಲ್ಲ ಕಡೆನೂ ಸಹ ಬರ್ತಾ ಇದ್ದಾರೆ. ನಿನ್ನೆ JP ಪಾರ್ಕ್ ಬಳಿ ಶೆಡ್ಗೆ ಗೋಡೌನ್ ಬಳಿ ಮಾಜರ್ ನಡೆಸೋದಕ್ಕೆ ಪೊಲೀಸ್ ಬಂದಿದ್ರು, ಅಲ್ಲೂ ಸಹ ಮುನಿರತ್ನ ಕಡೆಯವರು ಬಂದಿದ್ರು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇದೊಂದು ರಾಜಕೀಯ ಪ್ರೇರಿತ, ಮುನಿರತ್ನ ಅವರು ಯಾವುದೇ ರೀತಿ ಈ ರೀತಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದರೆ ಕೆಲವು ಎವಿಡೆನ್ಸ್ಗಳಾಗಿರ್ಬೋದು, ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೆ ವಾಸುದೇವ್ ಏನಿದ್ದಾರೆ, ವಾಸುದೇವ್ಗೆ HIV ಇರ್ತಕ್ಕಂಥ ಮಹಿಳೆ ಜೊತೆ ಲೈಂಗಿಕ ಕ್ರಿಯೆ ನಡೆಸೋದಕ್ಕೆ ಒತ್ತಾಯ ಮಾಡಿದ್ರು. ಮಹಿಳೆಯನ್ನ ಕಳಿಸಿ ವಾಸುದೇವ್ಗೆ HIV ಬರೋ ರೀತಿ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈ ರೀತಿ ಕೆಲವರನ್ನ ಬಳಸ್ಕೊಂಡು, ಮಹಿಳೆಯರನ್ನೇ ಸಹ ಬಳಸ್ಕೊಂಡು ಮುನಿರತ್ನ ಕೆಲವರನ್ನ ತನ್ನ ವಿರೋಧಿಗಳನ್ನ ಮಟ್ಟ ಹಾಕೋದಕ್ಕೆ HIV ಇಂಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಮಹಿಳೆಯರನ್ನ HIV ಇರ್ತಕ್ಕಂಥ ಮಹಿಳೆಯರನ್ನ ಬಳಸ್ಕೊಂಡು ಅವ್ರ ಮೇಲೆ ಅವ್ರ ಜೊತೆ ಲೈಂಗಿಕ ಕ್ರಿಯೆ ನಡೆಸೋ ರೀತಿ ವಿರೋಧಿಗಳನ್ನ ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಪ್ರತಿಮಾ. ನಾವು ಕರ್ನಾಟಕದಲ್ಲಿ ಕಳೆದ 3 ತಿಂಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ದೌರ್ಬಲ್ಯಗಳಿರ್ತಾವೆ ನಿಜ, ಆದರೆ ಅದರ ದೌರ್ಬಲ್ಯಗಳು ಕ್ರಿಮಿನಲ್ಗಳನ್ನಾಗಿ ಮಾಡಿದಾಗ ಕಳೆದ 3 ತಿಂಗಳಲ್ಲಿ ನಾವು ಅತಿ ಹೆಚ್ಚು ವಿಷಯಗಳನ್ನು, ಜನಪ್ರತಿನಿಧಿಗಳನ್ನ ಈ ರೂಪದಲ್ಲಿ ನಾವು ನೋಡ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಕೇಸ್ ಒಂದು ರೀತಿ, ಸೂರಜ್ ರೇವಣ್ಣ ಕೇಸ್ ಒಂದು ರೀತಿ, ದರ್ಶನ್ ಕೇಸ್ ಒಂದು ರೀತಿ, ಈಗ ಮುನಿರತ್ನರ ಕೇಸನ್ನು ಕೂಡ ಅಂದರೆ ಈ ರೀತಿ ವಿಷಯಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋದೇ ನಮ್ಮ ದುರಾದೃಷ್ಟ ಅಂತ ಅನಿಸುತ್ತೆ. ಈಗ ಒಂದು ಸ್ಮಾಲ್ ಬ್ರೇಕ್ನ ನಂತರ ಹರಿಯಾಣದಲ್ಲಿ ಚುನಾವಣೆಗೋಸ್ಕರ ಪಾರ್ಟಿಗಳು ಯಾವ್ಯಾವ ಫ್ರೀಬೀಸ್ಗಳನ್ನು ಕೊಡ್ತಾ ಇವೆ ಅದರ ಬಗ್ಗೆ ಚರ್ಚೆ ಮಾಡೋಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.